ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನ ದೇವರು ಆಶೀರ್ವದಿಸಿ ಕೊಟ್ಟಂತಹ ದಿನವಾಗಿದೆ. ಈ ದಿನದಲ್ಲಿ ನೀವೆಲ್ಲರೂ ಕೂಡ ಸಂತೋಷದಿಂದ ಇರಿ ಎಂಬುದಾಗಿ ಈ ಒಂದು ದಿನದ ವಾಕ್ಯವನ್ನು ನಾವು ನೋಡೋಣ. 1 ತೆಸಲೋನಿಕ 5ನೇ ಅಧ್ಯಾಯದ 15ನೆಯ ವಾಕ್ಯ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ಹೇಳುವ ಹಾಗೆ ನಾವು ಇನ್ನೊಬ್ಬರಿಗೆ ಅಪಕಾರವನ್ನ ಮಾಡದ ಹಾಗೆ, ಅದೇ ರೀತಿಯಲ್ಲಿ ಇನ್ನೊಬ್ಬರು ಕೂಡ ಅಪಕಾರವನ್ನ ಇನ್ನೊಬ್ಬರಿಗೆ ಮಾಡದ ಹಾಗೆ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ನಮಗೆ ದೇವರು ಕೊಡುವಂಥವರಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನ ಮಾಡಿಕೊಂಡಿರುವುದಲ್ಲದೆ, ನಾವು ಇನ್ನೊಬ್ಬರಿಗೆ ಹಿತವನ್ನ ಮಾಡುತ್ತಾ ಇರುವಾಗ ಎಲ್ಲರಿಗೂ ಹಿತವನ್ನ ಮಾಡುವರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಎಲ್ಲರಿಗೂ ಎಂಬುದಾಗಿ ನಾವು ದೇವರ ವಾಕ್ಯ ಹೇಳಿರುವಾಗ, ನಾವು ಇವರನ್ನ ಬಿಟ್ಟು ಅವರನ್ನ ಬಿಟ್ಟು ನಾನು ಒಳ್ಳೇದು ಮಾಡ್ತೇನೆ, ಇವರನ್ನ ಬಿಟ್ಟು ಬೇರೆಯವರಿಗೆ ನಾನು ಹಿತವನ್ನ ಮಾಡ್ತೇನೆ ಎಂಬುದಾಗಿ ಅಲ್ಲ ಪ್ರಿಯರೇ. ಯಾಕಂದರೆ ದೇವರಿಗೆ ಒಂದು ಆತ್ಮವು ಕೂಡ, ಒಬ್ಬ ಮನುಷ್ಯನು ಕೂಡ ತುಂಬ ಮುಖ್ಯವಾಗಿದ್ದಾನೆ. ಆದುದರಿಂದ ನಾವೆಲ್ಲರಿಗೂ ಒಳ್ಳೆಯದು ಮಾಡಿ ಒಬ್ಬರ ಜೀವಿತದಲ್ಲಿ ನಾವು ಕೆಟ್ಟದ್ದನ್ನು, ಹಿತವಾದ ಕಾರ್ಯಗಳನ್ನು ಮಾಡುವಾಗ ದೇವರು ನೊಂದುಕೊಳ್ಳುವವರಾಗಿದ್ದಾರೆ. ಆದುದರಿಂದ ಆದಷ್ಟು ಮಟ್ಟಿಗೆ ನಾವು ನಮ್ಮ ಜೀವಿತದ ಮೂಲಕವಾಗಿ ಎಲ್ಲರಿಗೂ ಕೂಡ ಹಿತವನ್ನು ಮಾಡೋಣ, ಹಿತವನ್ನು ಬಯಸೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತಹ ದೇವರೇ, ಅಪ್ಪ, ಈ ದಿನದಲ್ಲಿಯೂ ಕೂಡ ನಾವೆಲ್ಲರೂ ಕರ್ತನೆ, ನನ್ನ ಎಲ್ಲ ಸಹೋದರ ಸಹೋದರಿಯರು ಸ್ವಾಮಿ, ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಸ್ವಾಮಿ, ಇನ್ನೊಬ್ಬರಿಗೆ ಅಪಕಾರಕ್ಕೆ ಅಪಕಾರವನ್ನು ಮಾಡದ ಹಾಗೆ ಅಪ್ಪ, ಎಲ್ಲರಿಗೂ ನಾವು ಹಿತವನ್ನು ಮಾಡಿ ಹಿತವನ್ನು ಬಯಸುವ ರೀತಿಯಲ್ಲಿ ನಿನ್ನ ಕೃಪೆಯನ್ನು ನಮಗೆ ಕೊಡಿ ಕರ್ತನೆ. ಈ ದಿನದಲ್ಲಿ ವಿಶೇಷವಾಗಿ ಅಪ್ಪ, ನಿನ್ನ ನಾಮ ನಮ್ಮ ಜೀವಿತದಲ್ಲಿ ಮಹಿಮೆ ಹೊಂದಬೇಕು ಸ್ವಾಮಿ. ನಾವು ಮಾಡುವಂತಹ ಕಾರ್ಯಗಳ ಮೂಲಕವಾಗಿ ನೀನೊಬ್ಬನೇ ಕರ್ತನೆ ಘನವನ್ನು ಹೊಂದಿಕೊಳ್ಳುವನಾಗಿರಬೇಕು ಸ್ವಾಮಿ. ನಿನ್ನ ಹಸ್ತಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರ ಕರ್ತನೆ ಈ ಒಂದು ದಿನದಲ್ಲಿ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಕರ್ತನೆ, ಶಾಲೆಗೆ ಹೋಗುವಂತಹ ಮಕ್ಕಳ ಜೀವಿತದಲ್ಲಿ ಆಗಿರಬಹುದು ಸ್ವಾಮಿ, ಯಾರೇ ಆದರೂ ಕೂಡ ಎಲ್ಲರೂ ನಿನ್ನ ಒಂದು ಸಮಾಧಾನದಿಂದ, ನಿನ್ನ ಶಾಂತಿಯಿಂದ, ನಿನ್ನ ದೈವಿಕವಾದ ಪ್ರೀತಿಯಿಂದ ದಿನವನ್ನು ಕಳೆಯುವ ಹಾಗೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.